ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಟಾಕ್ಸ್. ಎಲ್ಲರೂ ಸಾಮಾನ್ಯವಾಗಿ ದೋಸೆಗಳಲ್ಲಿ ಹಲವಾರು ವಿಧಗಳನ್ನು ಕೇಳಿರ್ತೀರ. ರವೆ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಉತ್ತಪ್ಪ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ದೋಸೆಗಳನ್ನ ಕೇಳಿರ್ತೀರ. ಆದರೆ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿರೋದು ಒಂದು ಸ್ಪೆಷಲ್ ತರಹನಾದಂತಹ ದೋಸೆ. ಇದು ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಸಿಟಿಗಳಲ್ಲಿ ಬ್ಯಾಂಗ್ಳೂರು ಇಂಥ ಸಿಟಿಗಳಲ್ಲೆಲ್ಲ ಇದು ಸ್ಟ್ರೀಟ್ ಫುಡ್ ತುಂಬಾ ಫೇಮಸ್ ಆಗಿರೋಂಥ ಸ್ಟ್ರೀಟ್ ಫುಡ್ ಇದು. ದೋಸೆ ಲವರ್ಸಿಗಂತೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಹೇಳಿ ಮಾಡಿಸಿದಂತಹ ದೋಸೆ ರೆಸಿಪಿ. ಹೌದು ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೈಸೂರು ಮಸಾಲ ದೋಸೆ. ಎಷ್ಟು ಇದು ಕೇಳೋಕ್ಕೆ ಒಂಥರ ಡಿಫ್ರೆಂಟಾಗಿರುತ್ತೋ, ಟೇಸ್ಟು ಕೂಡ ಹಾಗೇ ತುಂಬ ಚೆನ್ನಾಗಿರತ್ತೆ. ಇದಕ್ಕೆ ಏನೇನು ಬೇಕು, ನಾವು ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳೋದು ಅಂತ ಒಂದು ಸಾರಿ ನೋಡ್ಕೊಂಬಿಡೋಣ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಹಾಗೂ ಈರುಳ್ಳಿ, ಹಾಗೆ ನಾವು ಮಾಮೂಲು ದೋಸೆಗೆ ಮಾಡ್ತೀವಲ್ಲ ಚಟ್ನಿ ಹಾಗೂ ಪಲ್ಯ, ಆಲೂಗಡ್ಡೆ ಪಲ್ಯ. ಇಲ್ಲೇನಿದೆ ಅಂದರೆ ಗರಂ ಮಸಾಲ, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಹಾಗೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ಎಣ್ಣೆ. ಇದೆಲ್ಲ ನಮಗೆ ಮಾಡೋಕ್ಕೆ ಬೇಕಾದಂತಹ ಐಟಮ್ಸ್. ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದು ಐಟಮ್ಸ್ ಬೇಕಾ ಅಂತ ಅನಿಸುತ್ತೆ. ಬಟ್ ಟೇಸ್ಟ್ ಬೇಕು ನಮಗೆ, ಒಂದು ಏನಾದ್ರು ಸ್ಪೆಷಲಾಗಿ ಬೇಕು ಅಂದರೆ ಏನಾದರೂ ಸ್ಪೆಷಲಾಗಿ ಬೇಕೇ ಬೇಕಾಗತ್ತೆ ಐಟಮ್ಸ್ ಕೂಡ. ನೋಡಿ ಫ್ರೆಂಡ್ಸ್, ನಾವು ಮಾಮೂಲಾಗಿ ಹೇಗೆ ದೋಸೆನ ಹಾಕೋತೀವಲ್ಲ ಅದೇ ರೀತಿ ದೋಸೆಯನ್ನು ಹಂಚು ಮೇಲೆ ಹಾಕ್ಕೋಬೇಕು. ನಂತರ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಏನಿರತ್ತಲ್ಲ ಅದನ್ನು ಫಸ್ಟು ದೋಸೆ ಮೇಲೆ ಹಾಕ್ಕೋಬೇಕು. ನಂತರ ನಾವು ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಹಾಕ್ಕೋಬೇಕು. ಎಷ್ಟು ಸಾಧ್ಯ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ ರೆಸಿಪಿ. ನಂತರ ಆಲೂಗಡ್ಡೆ ಪಲ್ಯ. ಇದು ನಮಗೆ ದೋಸೆಗೆ ಒಂದು ದೋಸೆಗೆ ನಾವು ಇದು ಮಾಡ್ಕೊತಿರೋದ್ರಿಂದ ಎಷ್ಟು ಬೇಕೋ, ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೀವು. ಇದು ಚಟ್ನಿ, ಕಾಯಿ ಚಟ್ನಿ, ಮಾಮೂಲಾಗಿ ನಾವು ದೋಸೆಗೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಾದ ಕಾಯಿ ಚಟ್ನಿ. ಬಟ್ ಚಟ್ನಿ ಮಾಡುವಾಗ ಫ್ರೆಂಡ್ಸ್ ಪುದೀನ ಹಾಕಿ ಮಾಡಿ, ಸ್ವಲ್ಪ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ಮಾಡ್ಕೊತೀನಿ, ಇದು ಹೋಮ್ ಮೇಡು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಯಾವುದಾದ್ರೂ ಗರಂ ಮಸಾಲ ಹಾಕ್ಕೋಬೋದು, ಸ್ವಲ್ಪ ಉಪ್ಪು. ಈಗ ನಾವೇನು ಐಟಮ್ಸ್ ಹಾಕ್ಕೊಂಡಿದ್ದೀವಲ್ಲ ಇದು ಎಲ್ಲದನ್ನು ದೋಸೆ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಮ್ಯಾಶ್ ಥರ ಮಾಡ್ಕೊಂಬಿಟ್ಟು ದೋಸೆ ಮೇಲೇ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಒತ್ತಿ ಮಾಡಬಾರ್ದು, ದೋಸೆ ಹರಿದು ಹೋಗೋ ಥರ. ಒಂದು ಸ್ಟಾರ್ಟಿಂಗಲ್ಲಿ ಅನಿಸತ್ತೆ ಹೆಂಗೆ ಮಾಡ್ತಾರೆ ಇದು ಹೊತ್ತೋಗತ್ತೇನೋ ಅಂತ. ಏನಾಗಲ್ಲ, ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ, ಆವಾಗ ದೋಸೆ ಸೀದೋಗಲ್ಲ, ಏನೂ ಆಗೋದಿಲ್ಲ. ಮತ್ತು ಫಸ್ಟ್ ಒಂದು ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ನೆಕ್ಸ್ಟಿಗೆ ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಇದನ್ನ ಎಲ್ಲ ಕಲಿಸ್ಬಿಟ್ಟು ಹಾಕ್ಕೋಬೋದು ಅಂತ ಅನ್ಕೋಬೋದು, ಚೆನ್ನಾಗಾಗಲ್ಲ. ಈ ದೋಸೆ ಮೇಲೆ ಈ ಥರ ಹಾಕ್ಕೊಂಡು ಮಾಡಿದ್ರೇ ಅದ್ರ ಟೇಸ್ಟು ಬೇರೆ. ಇದೇ ಥರ ಮಾಡಿ ನೋಡ್ಕೊಳ್ಳಿ, ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಅಥವಾ ರುಚಿಯನ್ನು ಹೆಚ್ಚಿಸೋಕ್ಕೋಸ್ಕರ ಬೆಣ್ಣೆ. ಇದು ಆಪ್ಷನಲ್, ಮನೇಲಿ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ನಡೆಯುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ರೆ ಸಾಕು. ಈ ರೀತಿ ಮುಚ್ಚಿಟ್ಬಿಡಬೇಕು ಒಂದು 2 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದಂತಹ ರುಚಿಯಾದಂತಹ ಮೈಸೂರು ಮಸಾಲ ದೋಸೆ ರೆಡಿ ಆಗ್ತಿದೆ ಈಗ. ನೋಡಿದರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ ಇದು. ಇನ್ನು ಒಂದು ಸರಿ ನೀವು ಮನೇಲಿ ಮಾಡಿಕೊಡಿ, ನೆಕ್ಸ್ಟ್ ಟೈಮಿಂದ ದೋಸೆ ಮಾಡಿದಾಗ ಪಕ್ಕ ಎಲ್ಲರೂ ಕೇಳ್ತಾರೆ ಅದನ್ನೂ ಮಾಡಿಕೊಡು ಅದೇ ಮಾಡಿಕೊಡು ಅಂತ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮೈಸೂರು ಮಸಾಲೆ ದೋಸೆ ರೆಡಿ. ನಿಮ್ಮ ಮನೇಲಿ ಯಾವ್ಯಾವ ತರಹದ ಸ್ಪೆಷಲ್ ದೋಸೆಗಳನ್ನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು. Please like, share and subscribe my channel.